ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ ಮತ್ತು ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವ ಬೀರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಕಾಲಚಕ್ರದ ಬದಲಾವಣೆಯೊಂದಿಗೆ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ ಮತ್ತು ಈ ಬದಲಾವಣೆಯು 12 ರಾಶಿಗಳ ಮೇಲೂ ಪರಿಣಾಮ ಬೀರುತ್ತದೆ. ಅದರಲ್ಲಿಯೂ ವಿಶೇಷವಾಗಿ ಕನ್ಯಾ ರಾಶಿಯವರ ಪಾಲಿಗೆ ಈ ಸಮಯವು ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಬಹುದು. ನಿಮ್ಮ ರಾಶಿಯಲ್ಲಿ ನಡೆಯುತ್ತಿರುವ ಗ್ರಹಗಳ ಸಂಚಾರವು ಎಂತಹ ಫಲಗಳನ್ನು ನೀಡಲಿದೆ, ನೀವು ಎಚ್ಚರ ವಹಿಸಬೇಕಾದ ವಿಚಾರಗಳೇನು ಮತ್ತು ಎಂತಹ ಪರಿಹಾರಗಳನ್ನು ಮಾಡಿಕೊಳ್ಳುವ ಮೂಲಕ ನೀವು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ. ಕನ್ಯಾ ರಾಶಿಯ ಸಮಸ್ತ ವೀಕ್ಷಕರೇ, ಮೊದಲನೆಯದಾಗಿ ಈ ವಾರ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಿತಿಯನ್ನು ಗಮನಿಸುವುದಾದರೆ, ರಾಶ್ಯಾಧಿಪತಿ ಬುಧ ಮತ್ತು ನಿಮ್ಮ ಅದೃಷ್ಟದ ಅಧಿಪತಿ ಅಥವಾ ಭಾಗ್ಯಾಧಿಪತಿಯಾದ ಶುಕ್ರ ಗ್ರಹವು ತೃತೀಯ ಭಾವದಲ್ಲಿ ಅಂದರೆ 3ನೇ ಮನೆಯಲ್ಲಿ ಬಂದು ನೆಲೆಸಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 3ನೇ ಮನೆಯು ಪರಾಕ್ರಮ ಸ್ಥಾನ ಮತ್ತು ಸಹೋದರ ಸ್ಥಾನ ಎಂದು ಕರೆಯಲ್ಪಡುತ್ತದೆ. ರಾಶಿಯ ಒಡೆಯ ಮತ್ತು ಭಾಗ್ಯದ ಒಡೆಯ ಇಬ್ಬರು ಒಟ್ಟಿಗೆ ಸೇರಿ ಪರಾಕ್ರಮ ಸ್ಥಾನದಲ್ಲಿ ಇರುವುದು ಒಂದು ರೀತಿಯ ಶುಭ ಸೂಚನೆಯಾಗಿದೆ. ಇದು ನಿಮ್ಮ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿಯನ್ನು ಹೆಚ್ಚಿಸುತ್ತದೆ. ಆದರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಪ್ರಮುಖ ವಿಚಾರವೆಂದರೆ, ನಿಮ್ಮ ರಾಶಿಯ ಚತುರ್ಥ ಭಾವದಲ್ಲಿ ಅಥವಾ 4ನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳ ಗ್ರಹಗಳು ಬಂದು ಸೇರಿಕೊಂಡಿವೆ. 4ನೇ ಮನೆಯು ಸುಖ ಸ್ಥಾನ, ಮಾತೃ ಸ್ಥಾನ ಮತ್ತು ವಾಹನ ಅಥವಾ ಆಸ್ತಿಯ ಸ್ಥಾನವಾಗಿದೆ. ಈ ಮನೆಯಲ್ಲಿ ಉಗ್ರ ಗ್ರಹಗಳಾದ ಸೂರ್ಯ ಮತ್ತು ಕುಜ ಇರುವುದು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳಿಗೆ ಕಾರಣವಾಗಲಿದೆ. ಈಗ ನಿಮ್ಮ ವೈಯಕ್ತಿಕ ಜೀವನ ಮತ್ತು ಭಾವನೆಗಳ ಬಗ್ಗೆ ಮಾತನಾಡುವುದಾದರೆ, ಈ ವಾರ ನಿಮಗೆ ಸಂಬಂಧಗಳ ವಿಚಾರದಲ್ಲಿ ಒಂದು ವಿಶೇಷವಾದ ಅನುಭವವಾಗಲಿದೆ. ಗ್ರಹಗಳ ಈ ಸಂಚಾರದ ಪ್ರಭಾವದಿಂದಾಗಿ ಹಿಂದೆ ನಿಮ್ಮಿಂದ ದೂರವಾಗಿದ್ದ ಅಥವಾ ನೀವೇ ದೂರ ಮಾಡಿಕೊಂಡಿದ್ದ ಆತ್ಮೀಯರು, ಸ್ನೇಹಿತರು ಅಥವಾ ಸಂಬಂಧಿಕರ ಬಗ್ಗೆ ನಿಮಗೆ ಮತ್ತೆ ನೆನಪಾಗಬಹುದು. ಅವರನ್ನು ಮತ್ತೆ ಮಾತನಾಡಿಸಬೇಕು, ಅವರ ಜೊತೆ ಸಮಯ ಕಳೆಯಬೇಕು ಎನ್ನುವ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ತೀವ್ರವಾಗಿ ಮೂಡುತ್ತವೆ. ಹಳೆಯ ಕಹಿ ಘಟನೆಗಳನ್ನು ಮರೆತು ಸಂಬಂಧಗಳನ್ನು ಸರಿಪಡಿಸಿಕೊಳ್ಳಲು ಇದು ಸಕಾಲವಾಗಿದೆ. ಆದರೆ ಇಲ್ಲೊಂದು ಎಚ್ಚರಿಕೆಯ ಮಾತು ಕೂಡ ಇದೆ. ಕನ್ಯಾ ರಾಶಿಯವರಾದ ನೀವು ಸಾಮಾನ್ಯವಾಗಿ ನೇರ ನಿಷ್ಠುರವಾದಿಗಳು. ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಹೇಳುವ ವ್ಯಕ್ತಿತ್ವ ನಿಮ್ಮದು. ಆದರೆ ಈ ವಾರ ಚತುರ್ಥ ಭಾವದಲ್ಲಿರುವ ಕುಜ ಮತ್ತು ಸೂರ್ಯನ ಪ್ರಭಾವದಿಂದ ನಿಮ್ಮ ಮಾತು ಸ್ವಲ್ಪ ಕಟುವಾಗಿ ಇರುವ ಸಾಧ್ಯತೆ ಇದೆ. ನಿಮ್ಮ ಈ ನೇರ ವ್ಯಕ್ತಿತ್ವದಿಂದಾಗಿ ನಿಮಗೆ ವಿರೋಧಿಗಳು ಹುಟ್ಟಿಕೊಳ್ಳಬಹುದು. ಸತ್ಯವನ್ನು ಹೇಳುವುದು ಒಳ್ಳೆಯದೇ, ಆದರೆ ಅದನ್ನು ಹೇಳುವ ರೀತಿ ಮತ್ತು ಸಮಯ ಕೂಡ ಮುಖ್ಯವಾಗುತ್ತದೆ. ಹಾಗಾಗಿ ಮಾತನಾಡುವಾಗ ಆತುರ ಪಡಬೇಡಿ. ತಾಳ್ಮೆಯಿಂದ ಮತ್ತು ಮೃದುವಾಗಿ ಮಾತನಾಡುವುದರಿಂದ ಅನಗತ್ಯ ಕಲಹಗಳನ್ನು ಮತ್ತು ಶತ್ರುಗಳನ್ನು ನೀವು ತಪ್ಪಿಸಬಹುದು. ಮುಂದುವರಿಯುತ್ತಾ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ನೋಡೋಣ. ನೀವೇನಾದರೂ ಸ್ವಂತ ಉದ್ಯೋಗವನ್ನು ಮಾಡುತ್ತಿದ್ದರೆ ಅಥವಾ ಸ್ವಂತ ಬಿಸಿನೆಸ್ ಮಾಡುತ್ತಿದ್ದರೆ, ಈ ವಾರ ನಿಮಗೆ ಮಿಶ್ರ ಫಲಗಳು ಕಾದಿವೆ. ನಿಮ್ಮ ಕೈಯಲ್ಲಿರುವ ಕೆಲಸಗಳೇನೋ ಅಚ್ಚುಕಟ್ಟಾಗಿ ಪೂರ್ಣಗೊಳ್ಳುತ್ತವೆ. ಯಾವುದೇ ಅಡೆತಡೆಗಳು ಬರುವುದಿಲ್ಲ. ಆದರೆ ನೀವು ಹಾಕಿದ ಶ್ರಮಕ್ಕೆ ಮತ್ತು ಮುಗಿಸಿದ ಕೆಲಸಕ್ಕೆ ತಕ್ಕನಾದ ನಿರೀಕ್ಷಿತ ಲಾಭ ಬರುವುದು ಸ್ವಲ್ಪ ಕಷ್ಟವಾಗಬಹುದು. ಲಾಭಾಂಶದಲ್ಲಿ ಸ್ವಲ್ಪ ಇಳಿಕೆ ಕಂಡುಬಂದರೂ ಕೆಲಸ ಪೂರ್ಣಗೊಂಡ ತೃಪ್ತಿ ನಿಮಗಿರುತ್ತದೆ. ಇನ್ನು ಪ್ರೈವೇಟ್ ಜಾಬ್ ಅಥವಾ ಖಾಸಗಿ ಉದ್ಯೋಗದಲ್ಲಿ ಇರುವವರಿಗೆ ಈ ವಾರ ಅತ್ಯಂತ ಅದ್ಭುತವಾಗಿದೆ. ಆಫೀಸಿನಲ್ಲಿ ಕೆಲಸದ ಒತ್ತಡ ಕಡಿಮೆ ಇರುತ್ತದೆ ಮತ್ತು ನೀವು ಬಹಳ ಆರಾಮವಾಗಿ, ನೆಮ್ಮದಿಯಿಂದ ನಿಮ್ಮ ಕೆಲಸವನ್ನು ನಿಭಾಯಿಸುತ್ತೀರಿ. ಸರ್ಕಾರಿ ಉದ್ಯೋಗದಲ್ಲಿರುವವರಿಗೂ ಕೂಡ ಇದು ಶುಭ ಸಮಯವಾಗಿದ್ದು, ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಸಹಕಾರ ಸಿಗಲಿದೆ. ಈಗ ಕನ್ಯಾ ರಾಶಿಯವರಿಗೆ ಅತ್ಯಂತ ಸಿಹಿ ಸುದ್ದಿಯಾದ ಆಸ್ತಿಯ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಂತೆ ಭೂಮಿ ಕಾರಕನಾದ ಕುಜ ಗ್ರಹ ಮತ್ತು ಸರ್ಕಾರಿ ಕೆಲಸಗಳಿಗೆ ಕಾರಕನಾದ ಸೂರ್ಯ ಗ್ರಹ ಇಬ್ಬರು ನಿಮ್ಮ ಆಸ್ತಿ ಸ್ಥಾನವಾದ 4ನೇ ಮನೆಯಲ್ಲಿ ಬಂದು ಕುಳಿತಿದ್ದಾರೆ. ಇದರ ನೇರ ಪರಿಣಾಮ ಆಸ್ತಿ ವ್ಯವಹಾರಗಳ ಮೇಲೆ ಆಗಲಿದೆ. ಯಾರೆಲ್ಲ ಆಸ್ತಿ ವಿಚಾರದಲ್ಲಿ ಕೋರ್ಟ್ ಕಚೇರಿ ಎಂದು ಅಲೆದಾಡುತ್ತಿದ್ದರೋ ಅಥವಾ ಆಸ್ತಿಯ ವ್ಯಾಜ್ಯಗಳಿಂದ ಮಾನಸಿಕ ನೆಮ್ಮದಿ ಕಳೆದುಕೊಂಡಿದ್ದರೋ ಅವರಿಗೆಲ್ಲರಿಗೂ ಈ ವಾರ ಪರಿಹಾರದ ಮಾರ್ಗ ಸಿಗಲಿದೆ. ಸಮಸ್ಯೆಗಳು ಬಗೆಹರಿಯುವ ಹಂತಕ್ಕೆ ಬರುತ್ತವೆ. ಅಷ್ಟೇ ಅಲ್ಲದೆ, ನೀವು ಯಾವುದಾದರೂ ನಿವೇಶನ ಅಥವಾ ಸೈಟು ಅಥವಾ ಮನೆಯನ್ನು ಮಾರಾಟಕ್ಕೆ ಇಟ್ಟಿದ್ದರೆ ಈ ವಾರ ಅದು ಮಾರಾಟವಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ಗ್ರಹಗಳ ಬಲ ಇರುವುದರಿಂದ ಒಳ್ಳೆಯ ಬೆಲೆಗೆ ಆಸ್ತಿ ಮಾರಾಟವಾಗಿ ಕೈಗೆ ಹಣ ಬರುವ ಯೋಗವಿದೆ. ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವರಿಗೆ ಇದು ಸುಗ್ಗಿ ಕಾಲ ಎಂದೇ ಹೇಳಬಹುದು. ಹಣಕಾಸಿನ ವಿಚಾರವನ್ನು ನೋಡುವುದಾದರೆ, ಈ ವಾರ ಆರ್ಥಿಕವಾಗಿ ನಿಮಗೆ ಅನುಕೂಲಕರ ವಾತಾವರಣವೇ ಇರುತ್ತದೆ. ನಿಮ್ಮ ಕಮಿಟ್ಮೆಂಟ್ಗಳನ್ನು ಅಥವಾ ಸಾಲದ ಬಾಧೆಗಳನ್ನು ಸರಿಪಡಿಸಲು ಬೇಕಾದಷ್ಟು ಹಣದ ಹರಿವು ಇರುತ್ತದೆ. ಬಂದ ಹಣವನ್ನು ಜವಾಬ್ದಾರಿಗಳನ್ನು ತೀರಿಸಲು ಬಳಸಿಕೊಳ್ಳುತ್ತೀರಿ. ಆದರೆ ದೊಡ್ಡ ಮಟ್ಟದಲ್ಲಿ ಹಣವನ್ನು ಉಳಿತಾಯ ಮಾಡಬೇಕು ಎಂದುಕೊಂಡಿದ್ದರೆ ಅದು ಈ ವಾರ ಸ್ವಲ್ಪ ಕಷ್ಟವಾಗಬಹುದು.
ಖರ್ಚು ಮತ್ತು ಆದಾಯದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಸವಾಲಾಗಬಹುದು. ಹಣಕಾಸಿನ ವಿಷಯದಲ್ಲಿ ಮನಸ್ಸಿನಲ್ಲಿ ಸಣ್ಣ ಮಟ್ಟದ ಚಿಂತೆ ಅಥವಾ ಆತಂಕ ಇದ್ದೇ ಇರುತ್ತದೆ. ಆದರೂ ದೈನಂದಿನ ಜೀವನಕ್ಕೆ ಯಾವುದೇ ತೊಂದರೆಯಾಗದಂತೆ ಗ್ರಹಗಳು ನಿಮ್ಮನ್ನು ಕಾಪಾಡುತ್ತವೆ. ಕೊನೆಯದಾಗಿ, ಈ ಎಲ್ಲಾ ಗ್ರಹಗಳ ದೋಷ ಪರಿಹಾರಕ್ಕೆ ಮತ್ತು ಉತ್ತಮ ಫಲಗಳನ್ನು ಪಡೆಯಲು ನೀವು ಮಾಡಬೇಕಾದ ಸುಲಭ ಪರಿಹಾರ ಮಾರ್ಗಗಳನ್ನು ನೋಡೋಣ. ಕನ್ಯಾ ರಾಶಿಯವರಾದ ನೀವು ರಾಶ್ಯಾಧಿಪತಿ ಬುಧನ ಅನುಗ್ರಹ ಮತ್ತು ಭಾಗ್ಯಾಧಿಪತಿ ಶುಕ್ರನ ಅನುಗ್ರಹವನ್ನು ಹೆಚ್ಚಿಸಿಕೊಳ್ಳಲು ಪ್ರತಿದಿನ ತಪ್ಪದೆ ವಿಷ್ಣು ಮತ್ತು ಲಕ್ಷ್ಮಿಯ ಆರಾಧನೆ ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸಿ ಶುದ್ಧ ಮನಸ್ಸಿನಿಂದ ವಿಷ್ಣು ಅಷ್ಟೋತ್ತರ ಮತ್ತು ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಗಳನ್ನು ಪಠಿಸಬೇಕು ಅಥವಾ ಕೇಳಿಸಿಕೊಳ್ಳಬೇಕು. ಇದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಅದರ ಜೊತೆಗೆ ವಾರದ ಶುಕ್ರವಾರದ ದಿನದಂದು ಒಂದು ವಿಶೇಷವಾದ ದಾನವನ್ನು ಮಾಡಬೇಕಾಗುತ್ತದೆ. ಶುಕ್ರವಾರದಂದು ಅವರೆಕಾಳು ಮತ್ತು ಹೆಸರುಕಾಳನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ನೀಡಬೇಕು. ಹೆಸರುಕಾಳು ಬುಧನಿಗೆ ಪ್ರಿಯವಾದ ಧಾನ್ಯವಾದರೆ ಅವರೆಕಾಳು ಶುಕ್ರನಿಗೆ ಸಂಬಂಧಿಸಿದೆ. ಈ ಎರಡು ಕಾಳುಗಳನ್ನು ದಾನ ಮಾಡುವುದರಿಂದ ನಿಮ್ಮ ರಾಶ್ಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಇಬ್ಬರು ಪ್ರಸನ್ನರಾಗುತ್ತಾರೆ. ಇದರಿಂದ ಉದ್ಯೋಗದಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ಹಣಕಾಸಿನ ಹರಿವು ಹೆಚ್ಚಾಗುತ್ತದೆ. ಜೊತೆಗೆ ಮನೆಯಲ್ಲಿರುವ ಆಸ್ತಿ ವಿವಾದಗಳು ಕೂಡ ಶೀಘ್ರದಲ್ಲಿ ಇತ್ಯರ್ಥವಾಗುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕನ್ಯಾ ರಾಶಿಯವರೇ, ಈ ವಾರ ಆಸ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ನಿಮಗೆ ರಾಜಯೋಗವಿದೆ. ಮಾತಿನಲ್ಲಿ ಸ್ವಲ್ಪ ಹಿಡಿತ ಮತ್ತು ತಾಳ್ಮೆ ಇದ್ದರೆ ಸಂಬಂಧಗಳಲ್ಲೂ ಯಶಸ್ಸು ಕಾಣಬಹುದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸಿ. ಭಗವಂತನ ಆರಾಧನೆಯಿಂದ ಎಲ್ಲವೂ ಶುಭವಾಗಲಿದೆ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದಗಳು.